ಹಲೋ ಫ್ರೆಂಡ್ಸ್, ಎಲ್ಲ ಹೆಂಗಿದ್ದೀರಾ? ತುಂಬಾ ದಿವಸದಿಂದ ಒಂದು ವಿಡಿಯೋ ಮಾಡಕ್ಕಾಗಿರ್ಲಿಲ್ಲ. ನೀವು ಎಲ್ಲರೂ ಕೇಳ್ತಾ ಇದ್ರಿ, ಹಾಗಾಗಿ ಇವತ್ತೊಂದು ಸ್ಪೆಷಲ್ ವಿಡಿಯೋ ಜೊತೆ ಬಂದಿದ್ದೀನಿ. ನಿಮ್ಗೆಲ್ಲರಿಗೂ ಒಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ಬಂದಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಹೊತ್ತು ನಮ್ಮ ಹೆಂಗಸರಿಗೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಅದು ಹಳ್ಳಿಲಿರ್ಲಿ ಸಿಟಿಲಿರ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಎಕ್ಸಾಕ್ಟ್ಲಿ ಅಡುಗೆ ಮಾಡೋ ಟೈಮಿಗೆ ಯಾರಾದ್ರೂ ಒಬ್ರು ಬರ್ತಾರೆ, ಪಕ್ಕದ ಮನೆಯವ್ರು ಬರ್ತಾರೆ, ಇಲ್ದಿದ್ರೆ ಒಂದು ಫೋನ್ ಬರುತ್ತೆ ಅಥವಾ ಕೊರಿಯರ್ ಅವ್ರು ಬರ್ತಾರೆ. ಇನ್ನು ನಮ್ಮ ಮನೆಯಲ್ಲೇ ಏನಾದ್ರು ಚಿಕ್ಕ ಮಕ್ಕಳಿದ್ರಂತೂ ಕೇಳಲೇಬೇಡಿ, ಅವ್ರು ನಮ್ಮ ಕಾಲ್ ಸುತ್ತಾ ಇರ್ತಾರೆ, ಇನ್ನೇನು ಕಿತಾಪತಿ ಮಾಡ್ತಾರೆ. ಅವ್ರು ನೋಡಕ್ ನಾವು ಓಡ್ತೀವಿ. ಅಷ್ಟರಲ್ಲಿ ಒಲೆ ಮೇಲೆ ಇಟ್ಟಿರೋ ಪಾತ್ರೆ ಹೊತ್ತು ಹೋಗುತ್ತೆ. ಅವಾಗ ಏನ್ ಮಾಡೋದು, ಅದನ್ನ ಹೆಂಗ್ ತೊಳೆಯೋದು, ಸುಲಭ ವಿಧಾನ ಏನು ಅದನ್ನ ನೋಡೋಣ. ಇವತ್ತು ನಮ್ಮನೇಲೂ ಒಂದು ಪಾತ್ರೆ ಸೀದೋಗಿತ್ತು. ಈ ಮುಂಚೆನೂ ನಾನು ಈ ಪ್ರಯೋಗ ಮಾಡಿದ್ದೀನಿ, ಅದಕ್ಕೆ ಈ ಪಾತ್ರೆ ಹಾಗೆ ಇಟ್ಟಿದ್ದೀನಿ, ನಿಮಗೆ ತೋರಿಸ್ಬಿಟ್ಟು ನಿಮ್ಗೂ ಯೂಸ್ಫುಲ್ ಆಗ್ಲಿ ಅಂತ. ನೋಡಿ ಇವಾಗ ಪಾತ್ರೆ ಹೇಗಾಗಿದೆ ಅಂತ ತೋರಿಸ್ತೀನಿ. ಫಸ್ಟ್ ಈ ತರ ಕಂಪ್ಲೀಟ್ ಆಗಿ ಸೀದೋಗ್ಬಿಟ್ಟಿತ್ತು. ಇದಕ್ಕೆ ವೆಜಿಟೇಬಲ್ಸ್ ಆತರ ಏನಾದ್ರು ಹಿಡ್ಕೊಂಡಿದ್ರೆ, ಬೇಳೆನೋ ಇನ್ನೇನೋ ಇಟ್ಟಿರ್ತೀರಲ್ಲ ನೀವು, ಅದು ಹಿಡ್ಕೊಂಡಿದ್ರೆ ಅದನ್ನ ಒಂದ್ಸಲ ವಾಶ್ ಮಾಡಿ ನೀಟಾಗಿ ಈ ತರ ಅಟ್ಲೀಸ್ಟ್ ಇಷ್ಟು ಹೀಗಾಗೋ ತರ ಮಾಡಿ, ಅದಕ್ಕೊಂದ್ ಸ್ವಲ್ಪ ನೀರು ಮತ್ತೆ ವಿಮ್ ಲಿಕ್ವಿಡ್ ಅಥವಾ ನೀವು ಏನು ಯೂಸ್ ಮಾಡ್ತೀರಾ ಪಾತ್ರೆ ತೊಳೆಯೋಕೆ ಅದನ್ನ ಹಾಕಿ ಬೆಳಗ್ಗೆ ಹೊತ್ತಿದ್ದಿದ್ರೆ ಸಂಜೆ ಹೊತ್ತಿದ್ದಿದ್ರೆ ಬೆಳಗ್ಗೆ ತನಕ ನೆನ್ಸಿಟ್ಬಿಡಿ. ನೀವು ಸುಮಾರು 12 ಅವರ್ಸ್ ನೆನ್ಸಿದ ನಂತರ ತಳ ಹಿಡಿದಿರೋ ಪಾತ್ರೆನ ಅದು ಹೋಗಿಲ್ಲ ಅಂದ್ರೆ ಒಂದ್ ವೇಳೆ ಒಂದ್ ಸಿಂಪಲ್ ಸ್ಟೆಪ್ ನ ಫಾಲೋ ಮಾಡಬೇಕು. ಈ ಮುಂಚೆನೂ ನಾನು ಇದನ್ನ ಮಾಡಿದ್ದೀನಿ, ಅದಕ್ಕೋಸ್ಕರ ನಂಗೆ ಹೆಲ್ಪ್ ಆಗಿದೆ ಅಂತ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ಪ್ಲಾಸ್ಟಿಕ್ ಕವರ್ನ ತಗೊಂಡು ಆ ಪಾತ್ರೆನ ಟೈಟ್ ಆಗಿ ಕಟ್ಟಿ ಇಡಿ. ಒಣ ಕಸದವ್ರು ಬರ್ತಾರಲ್ಲ, ಡ್ರೈ ವೇಸ್ಟ್, ಅದಕ್ಕೆ ಹಾಕಿ ಅವ್ರು ಬಂದಾಗ ಕೊಟ್ಬಿಡಿ. ಅಷ್ಟೇ, ಸಿಂಪಲ್.